ಅನ್ನೋದನ್ನ ನೋಡೋಣ. ಈ ಸಿ ಎ ಎಕ್ಸಾಮ್ಸ್ನ ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದವರಾದ್ರೂ ಬರಿಬೋದು. ಸೈನ್ಸ್ ಬ್ಯಾಕ್ಗ್ರೌಂಡ್, ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಎಲ್ಲರೂ ಬರಿಬೋದು. ಕಾಮರ್ಸ್ ಬ್ಯಾಕ್ಗ್ರೌಂಡ್ನಿಂದ ಬಂದವ್ರಿಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರುತ್ತೆ, ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಆದರೆ ಸೈನ್ಸು ಮತ್ತು ಆರ್ಟ್ಸ್ ಬ್ಯಾಕ್ಗ್ರೌಂಡ್ನಿಂದ ಬಂದವ್ರಿಗೆ ಪೂರ್ತಿ ಸ್ಕ್ರ್ಯಾಚ್ನಿಂದ ಸ್ಟಾರ್ಟ್ ಮಾಡಬೇಕು. ಅದರಿಂದ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಆದರೆ ಎಲ್ಲರೂ ಎಕ್ಸಾಮ್ನ ಬರಿಬೋದು. ಇನ್ನು ಪಿ ಯು ಸಿಯಲ್ಲಿ ಕಾಮರ್ಸ್ ತಗೊಂಡು ಅವರು ಸಿ ಎ ಫೌಂಡೇಶನ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಂತಿದ್ರೆ ನಿಮ್ಮ ಪಿ ಯು ಸಿ ಕಾಮರ್ಸ್ನಲ್ಲಿ ಅಕೌಂಟ್, ಬಿಸ್ನೆಸ್, ಎಕನಾಮಿಕ್ಸ್, ಮ್ಯಾಥ್ಸ್ ಇಲ್ಲಾಂದರೆ ಸ್ಟ್ಯಾಟ್ ಈ ಸಬ್ಜೆಕ್ಟ್ಗಳನ್ನು ನೀವು ಕಾಂಬಿನೇಷನ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅಕೌಂಟ್ಸು, ಬಿಸ್ನೆಸ್ಸು ಇದೆರಡು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ನೀವು ಎಕನಾಮಿಕ್ಸ್ ತೊಗೋಬೇಕು. ಈ ಮೂರನ್ನು ನೀವು ತೊಗೋಬೇಕು. 4ನೇ ಸಬ್ಜೆಕ್ಟು ಮ್ಯಾಥ್ಸ್ ಆದರೂ ತೊಗೊಳ್ಳಿ ಅಥವಾ ಸ್ಟ್ಯಾಟ್ ಆದ್ರೂ ತೊಗೊಳ್ಳಿ.